ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ. ಏನಮ್ಮ ಏನ್ ಹೇಳ್ತಾ ಇದ್ದಾನೆ? ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ. ಪಾಯಿಂಟ್ ಮಾಡ್ಕೊಳ್ಳಿ, ತಿಳಿಯದೆ. ತಪ್ಪುವವರಾಗಿದ್ದೀರಿ. ಯು ಆರ್ ರಾಂಗ್ ಪೀಪಲ್. ಯೇಸು ಸ್ವಾಮಿ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಗೊತ್ತಾ? ಪ್ರಶ್ನೆ ಕೇಳಿದ್ರು ದೊಡ್ಡದಾಗಿ, ಆರಾಧನೆಗೆ ಬರ್ತಾ ಇದ್ದೀರಾ, ಪ್ರಾರ್ಥನೆಯಲ್ಲಿ ಭಾಗಸ್ಥರಾಗ್ತಾ ಇದ್ದೀರಾ, ಆದರೂ ನಿಮ್ಮಲ್ಲಿ ತಪ್ಪುಗಳಿದ್ದಾವೆ, ಆದರೂ ಕೆಲವು ನಿರ್ಲಕ್ಷಣೆಗಳು ನಡೀತಾ ಇದ್ದಾವೆ ನಿಮ್ಮ ಮಧ್ಯದಲ್ಲಿ. ಅದು ನಿನಗೆ ಗೊತ್ತಿದೆ, ಆ ದೇವರಿಗೆ ಗೊತ್ತಿದೆ. ಸರಿಪಡಿಸ್ಕೋ ಇದೇ ದಿನ, ಇದೇ ರಾತ್ರಿ, ಈ ಸಮಯ ವೇಳೆಯಲ್ಲಿ. ಸ್ವಾಮಿ, ನನ್ನನ್ನು ಪರೀಕ್ಷಿಸಿಕೊಳ್ತಾ ಇದ್ದೇನೆ, ನನ್ನಿಂದ ಈ ತಪ್ಪುಗಳನ್ನು ತೆಗೆದು ಬಿಡು. ಯು ಆರ್ ರಾಂಗ್ ಅಂತ ಇದ್ದ. ನೀನು ತಪ್ಪಾಗಿದೀಯಾ, ನಿನ್ನ ಪ್ರಶ್ನೆ ತಪ್ಪಾಗಿದೆಯೇ? ಯಾಕೆ ಅವರು ತಪ್ಪಾಗಿದ್ದಾರೆ? ಕ್ವಶನ್ ಹಾಕ್ಕೊಳ್ಳೋಣ ಇವತ್ತೆಲ್ಲ. ಪ್ರಶ್ನೆ, ಯಾಕೆ ಇವರು ತಪ್ಪಾಗಿದ್ದಾರಂತ ಯೇಸು ಕ್ರಿಸ್ತನಂತ ಇದ್ದಾನೆ. ಅಲ್ಲೇ ಆನ್ಸರ್ ಇದೆ ಮೇಲೆ. ಅವ್ರು ಏನಂತ? ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ. ಸಾಕಮ್ಮ, ಶಾಸ್ತ್ರವು ಅಂದ್ರೆ ದೇವರ ಗ್ರಂಥವು ನಿಮಗೆ ಗೊತ್ತಿಲ್ಲ, ದೇವರ ಶಕ್ತಿಯು ನಿಮಗೆ ಗೊತ್ತಿಲ್ಲ. ಎಷ್ಟು ವರ್ಷಗಳಾಗಿದೆಯಮ್ಮ ಪ್ರಾರ್ಥನೆಗೆ ಬರ್ತಾ ಇದೆಯಾ ಅಂತಂದರೆ? 40 ವರ್ಷ ಆಗಿದೆ. ಒಳ್ಳೆ ವಿಶ್ವಾಸಿಗಳಾಗಿದ್ದೀನಿ, ಒಳ್ಳೆ ವಿಶ್ವಾಸಿ ಸರ್ ನಾನು. ನನ್ನಿಂದ ತುಂಬ ಒಳ್ಳೆಯದಾಗಿದೆ ಸಭೆಗೆ. 40 ವರ್ಷ. ಆದರೆ ಕೀರ್ತನೆ ಬರೆದ ಗ್ರಂಥ ಎಲ್ಲಿದೆ ಅಂತಂದರೆ ಹುಡುಕ್ತಾ ಇರ್ತಾರೆ, ಗೊತ್ತಿರಲ್ಲ. 50 ವರ್ಷ ಆಗಿದೆ. ಬೈಬಲಲ್ಲಿ ಯೂದ ಪತ್ರಿಕೆ ಎಲ್ಲಿದೆ ಗೊತ್ತಿಲ್ಲ. 30 ವರ್ಷ ಆಗಿದೆ ದೀಕ್ಷಾಸ್ನಾನ ತೆಗೆದುಕೊಂಡು. ವಿಮೋಚನ ಕಾಂಡದಲ್ಲಿ ಏನು ಬರಲ್ಪಟ್ಟಿದೆ ಗೊತ್ತಿಲ್ಲ. ಬೈಬಲ್ ತೆರೆಯೋ ಕೆಲಸನೇ. ಕೆಲವೊಬ್ರು ಏನು ಮಾಡ್ತಾರೆ, ಸರ್ ಪೇಜ್ ನಂಬರ್ ಹೇಳ್ರಿ ಅಂತಾರೆ. ಪೇಜ್ ನಂಬರ್ ಬೇಕಾ ನಿನಗೆ? ಪೇಜ್ ನಂಬರ್ ಯಾರಿಗೆ ಬೇಕು? ಯೇಸು ಸ್ವಾಮಿ ಗೊತ್ತಿಲ್ಲದವರಿಗೆ ಪೇಜ್ ನಂಬರ್ ಹೇಳ್ರಿ. ಆಮೇನ್. ಬೈಬಲ್ ನೋಡಿ ಎಷ್ಟು ಒಳ್ಳೆ ಡಿಸೈನ್ ಮಾಡಿದ್ದಾರೆ ಅವರು. ಪೇಜ್ ನಂಬರ್ ಯಾಕೆ ಕೊಟ್ಟರು ಗೊತ್ತಾ? ಯೇಸು ಕ್ರಿಸ್ತನ ಅಂದರೆ ಗೊತ್ತಿಲ್ಲದವ್ರು ಇರ್ತಾರೆ ನೋಡಿ, ಹೊಸದಾಗಿ ಅವರು ಬೈಬಲ್ ಹಿಡ್ಕೊಂಡಿರ್ತಾರೆ ನೋಡಿ, ಅವರಿಗೆ ಪೇಜ್ ನಂಬರ್ ಬೇಕು. 30 ವರ್ಷ ಆಗಿದೆ ಬ್ಯಾಪ್ಟಿಸಮ್ ತಗೊಂಡು, 40 ವರ್ಷ ಆಗಿದೆ ಬ್ಯಾಪ್ಟಿಸಮ್ ತಗೊಂಡು, ಇನ್ನು ಪೇಜ್ ವರ್ಕಿಂಗಾ? ಇನ್ನು ಪೇಜ್ ನಂಬರ್ ಬೇಕಾ ನಿನಗೆ?